ಮುದ್ದಾದ ಮಡದಿಯನ್ನೇ ಉಸಿರುಗಟ್ಟಿಸಿ ಕೊಂದವ ಆಡಿದ್ದ ಹೃದಯಾಘಾತದ ನಾಟಕ. ಲಾಠಿ ಏಟು ಬೀಳುತ್ತಿದ್ದಂತೆ ಪತ್ನಿಯನ್ನೇ ಸಾಯಿಸಿದ ರಹಸ್ಯ ಬಿಚ್ಚಿಟ್ಟ ಕಿರಾತಕ. ಸಂಸಾರ ಅಂದ ಮೇಲೆ ಸಣ್ಣ ಪುಟ್ಟ ಜಗಳ ಗಲಾಟೆ ಎಲ್ಲವೂ ಕಾಮನ್. ಗಂಡ ಹೆಂಡತಿಯ ಜಗಳ ಉಂಡು ಮಲಗೋ ತನಕ ಅನ್ನೋ ಗಾದೆ ಮಾತೆ ಇದೆ. ಆದ್ರೆ ಇಲ್ಲೊಬ್ಬ ನೀಚ ಗಂಡ ತನ್ನ ಮುದ್ದಾದ ಮಡದಿ ಮಲಗಿದ್ದಾಗಲೇ ಅವಳ ಕತ್ತು ಹಿಸುಕಿ ಸಾಯಿಸಿ ಬಿಟ್ಟಿದ್ದಾನೆ. ಕುಡಿದ ಮತ್ತಿನಲ್ಲಿ ಹೆಂಡತಿಯನ್ನೇ ಕೊಲೆ ಮಾಡಿ ಬಳಿಕ ಏನು ತಿಳಿಯದವನಂತೆ ಹೆಂಡತಿಗೆ ಹೃದಯಾಘಾತ ಆಗಿದೆ ಅಂತ ನಾಟಕವಾಡಿದ್ದ ಪಾಪಿ ಗಂಡ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ಹೌದು, ಅಷ್ಟಕ್ಕೂ ಈ ಘಟನೆ ನಡೆದಿರೋದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ದೊಡ್ಡಗುಂಡ ಅನ್ನೋ ಗ್ರಾಮದಲ್ಲಿ. ಈ ಫೋಟೋದಲ್ಲಿ ಕಾಣಿಸ್ತಿದ್ದಾನಲ್ಲ, ಇವನೇ ಪತ್ನಿಯನ್ನ ಗಂಟಲು ಹಿಸುಕಿ ಕೊಂದ ಪಾಪಿ ಗಂಡ. ಹೆಸರು ಗಣಪತಿ ಮಂಜುನಾಥ್ ನಾಯ್ಕ್ ಅಂತ, ದೊಡ್ಡಗುಂಡ ಗ್ರಾಮದ ನಿವಾಸಿ. ಇನ್ನು ಈಕೆ ಗಂಡನಿಂದಲೇ ಕೊಲೆಯಾಗಿರೋ ನತದೃಷ್ಟ ಮಹಿಳೆ. ಹೆಸರು ಮಂಗಲ ಗಣಪತಿ ನಾಯ್ಕ್ ಅಂತ. ಗಣಪತಿ ಮತ್ತು ಮಂಗಲ ನಡುವೆ ಯಾವುದೋ ಕಾರಣಕ್ಕೆ ಸಣ್ಣ ಜಗಳವಿತ್ತಂತೆ. ಹೀಗಾಗಿ ಆಗಾಗ ಮನೆಯಲ್ಲಿ ಗಲಾಟೆ ಆಗ್ತಿತ್ತಂತೆ. ಅದೇ ರೀತಿ ಮಂಗಳವಾರ ರಾತ್ರಿ ಈ ಗಣಪತಿ ಕಂಠಪೂರ್ತಿ ಮದ್ಯ ಸೇವಿಸಿ ಮನೆಗೆ ಬಂದಿದ್ದಾನೆ. ಅವತ್ತು ಕೂಡ ಮನೆಯಲ್ಲಿ ಜಗಳ ಆಗಿದೆಯಂತೆ. ಇನ್ನೇನು ಪತ್ನಿ ಮಂಗಲ ಮಲಗುತ್ತಿದ್ದಂತೆ ಕುಡಿದ ಮತ್ತಿನಲ್ಲಿದ್ದ ಗಣಪತಿ ಆಕೆಯ ಕುತ್ತಿಗೆಯನ್ನ ಹಿಸುಗಿ ಉಸಿರುಗಟ್ಟಿಸಿ ಕೊಲೆ ಮಾಡಿಬಿಟ್ಟಿದ್ದಾನೆ. ಇನ್ನು ಪತ್ನಿ ಮೃತಪಟ್ಟಿದ್ದನ್ನ ಖಚಿತಪಡಿಸಿಕೊಂಡ ಆರೋಪಿ ಯಾರಿಗೂ ಸಂಶಯ ಬಾರದಿರಲಿ ಅಂತ ಹೊಸ ಕಥೆಯನ್ನ ಕಟ್ಟಿದ್ದಾನೆ. ತನ್ನ ಪತ್ನಿ ಮಂಗಲಾಗೆ ಇದ್ದಕ್ಕಿದ್ದಂತೆ ಹೃದಯಾಘಾತ ಸಂಭವಿಸಿ ಸಾವನ್ನಪ್ಪಿದ್ದಾಳೆ ಎಂದು ಎಲ್ಲರಿಗೂ ನಂಬಿಸೋ ಕೆಲಸವನ್ನ ಮಾಡಿದ್ದಾನೆ. ಆದರೆ ಮಂಗಲಾಳ ಸಾವಿನ ಬಗ್ಗೆ ಆಕೆಯ ಸಹೋದರಿಗೆ ಬಲವಾದ ಸಂಶಯ ವ್ಯಕ್ತವಾಗಿತ್ತು. ಆರೋಗ್ಯವಾಗಿಯೇ ಇದ್ದ ತಂಗಿ ಇದ್ದಕ್ಕಿದ್ದಂತೆ ಹೃದಯಾಘಾತದಿಂದ ಸಾಯುವುದಕ್ಕೆ ಹೇಗೆ ಸಾಧ್ಯ ಎಂಬ ಪ್ರಶ್ನೆ ಅವರಿಗೆ ಕಾಡಿತ್ತು. ಹೀಗಾಗಿ ತಕ್ಷಣವೇ ಈ ಬಗ್ಗೆ ಪೊಲೀಸರಿಗೆ ದೂರನ್ನ ನೀಡಿದ್ರು. ದೂರು ದಾಖಲಿಸಿಕೊಂಡ ಮಂಕಿ ಪೊಲೀಸರು ತನಿಖೆಯನ್ನ ಆರಂಭಿಸಿದಾಗ ಅಸಲಿ ಸತ್ಯ ಬಯಲಾಗಿದೆ. ಇನ್ನು ಹೆಂಡತಿಯದ್ದು ಸಹಜ ಸಾವು ಅಂತ ನಂಬಿಸಿದ್ದ ಪಾಪಿ ಗಂಡ ಪೊಲೀಸ್ ಲಾಠಿ ಏಟು ಬೀಳುತ್ತಿದ್ದಂತೆ ಕೊಲೆಯ ರಹಸ್ಯವನ್ನ ಒಂದೊಂದಾಗಿಯೇ ಬಿಚ್ಚಿಟ್ಟಿದ್ದಾನೆ. ತಾನೇ ಆಕೆಯ ಕುತ್ತಿಗೆ ಹಿಸುಕಿ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ. ಸದ್ಯ ಮಂಕಿ ಪೊಲೀಸ್ ಠಾಣೆಯಲ್ಲಿ ಆರೋಪಿ ವಿರುದ್ಧ ಕೊಲೆ ಪ್ರಕರಣ ದಾಖಲಾಗಿದ್ದು ಪಾಪಿ ಗಂಡನನ್ನ ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಅದೇನೇ ಇರಲಿ, ಸುಮಂಗಲಿಯಾಗಿ ಬದುಕಿ ಬಾಳಬೇಕಿದ್ದ ಮಂಗಲ ತಾಳಿ ಕಟ್ಟಿದ್ದ ಗಂಡನಿಂದಲೇ ಕೊಲೆಯಾಗಿರೋದು ಮಾತ್ರ ದುರಂತ. ಬ್ಯೂರೋ ರಿಪೋರ್ಟ್, ಸೆಲ್ಸಿ ನ್ಯೂಸ್.